ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಈ ವ್ಲಾಗ್ ಟೈಟಲ್ ನೋಡೇ ನಿಮ್ಗೆಲ್ರಿಗೂ ಗೊತ್ತಾಗಿರ್ಬೋದು. ಇವತ್ತು ಮಣಿ ಮತ್ತು ಅರ್ಜುನ್ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ, ಅವ್ರ ಮನೇಲಿ ಹೇಗೆ ಸೆಲೆಬ್ರೇಷನ್ ಆಯಿತು, ಹಾಗೆ ನಮ್ಮ ಮನೇಲಿ ಏನೇನೆಲ್ಲ ಮಾಡಿದ್ವಿ ಅಂತ ಕೂಡ ನೀವು ನೋಡ್ಬೋದು. ಈಗ ನೀವು ನೋಡ್ತಿರೋ ಪಿಕ್ಸ್ ಎಲ್ಲ ಮಣಿ ಮತ್ತು ಅರ್ಜುನ್ ಮನೆಯಲ್ಲಿ ಅವ್ರ ಪೇರೆಂಟ್ಸ್ ಜೊತೆ ಸೆಲೆಬ್ರೇಟ್ ಮಾಡಿರೋವಂಥ ಪಿಕ್ಸು. ಮಣಿಯವರ ಅತ್ತೆ ಓರಿಯೋ ಕೇಕ್ ಮಾಡಿದ್ದಾರೆ. ಎಷ್ಟು ಅಮೇಝಿಂಗ್ ಆಗಿದೆ. ನೀವು ಫಸ್ಟ್ ಪಿಕ್ಕಲ್ಲೇ ನೋಡಿರ್ಬೋದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನಮಗೂ ಕೂಡ ತಂದುಕೊಟ್ರು. ಹಾಗೆಯೇ ಮಧ್ಯಾಹ್ನದ ಲಂಚ್ಗೆ ಮಣಿ ನಮಗೇನೋ ಅಡುಗೆ ಮಾಡಿಬಿಡ್ರಿ ಅಂತ ಹೇಳಿ ಅವರೇ ಚಿಕನ್ ಬಿರಿಯಾನಿ ಮಾಡಿದರು. ಚಿಕನ್ ದಮ್ ಬಿರಿಯಾನಿ ಈಗ ನೀವು ನೋಡ್ತಿರ್ಬೋದು. ಅವರು ಸರ್ವ್ ಮಾಡ್ತಾಯಿದ್ದಾರೆ ನಮಗೆ. ಸೊ ತುಂಬ ಟೇಸ್ಟಿಯಾಗಿ ಮಾಡಿದರು. ಅವ್ರ ರೆಸಿಪಿ ನೆಕ್ಸ್ಟ್ ಟೈಮ್ ಅವ್ರು ಯಾವಾಗಾದರೂ ಮತ್ತೆ ಮಾಡಿದಾಗ ರೆಸಿಪಿ ವಿಡಿಯೋ ಮಾಡಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಇದು ಲೇಯರ್ ಥರ ಬಿರಿಯಾನಿ ಮಾಡಿ ಸರ್ವ್ ಮಾಡೋಕ್ಕೂ ಮುಂಚೆ ಮಿಕ್ಸ್ ಮಾಡಿದ್ದಾರೆ. ಬಟ್ ಲೇಯರಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾಯಿತ್ತು, ಹಾಗೆ ಟೇಸ್ಟ್ ಕೂಡ ಅಮೇಝಿಂಗ್ ಆಗಿತ್ತು. ಮಣಿ ಬಿರಿಯಾನಿ ಮಾಡೋ ಅಷ್ಟರಲ್ಲಿ ನಾನು ಸಿಂಪಲ್ಲಾಗಿ ಪ್ಲೇನಾಗಿ ಒಂದು ವೆನಿಲಾ ಕೇಕ್ ಮಾಡಿದ್ದೆ ಮನೆಯಲ್ಲೇ. ಸೊ ಅದ್ಮೇಲೆ ಏನು ಡೆಕೋರೇಷನ್ ಏನು ಮಾಡೋಕ್ಕಾಗಿರಲಿಲ್ಲ. ಜಸ್ಟ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅರ್ಜುನ್ ಆ್ಯಂಡ್ ಮಣಿ ಅಂತ ಕಾರ್ತಿಕ್ ಬರೆದಿದ್ದಾರೆ. ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೋಡೋಕ್ಕೆ ಅಷ್ಟು ಪ್ರೊಫೆಷ್ನಲ್ಲಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಇಲ್ದಿದ್ರು ಚೆನ್ನಾಗಿತ್ತು. ಎಲ್ಲರೂ ನಮ್ಮ ಮನೆಯಲ್ಲೇ ಕೇಕ್ ಕಟ್ ಮಾಡಿ ಎಂಜಾಯ್ ಮಾಡಿದ್ವಿ. ಆ ಕೆಲವೊಂದು ಪಿಕ್ಸ್ನ ನೀವು ಈಗ ನೋಡ್ಬೋದು. ಅವರಿಬ್ರಿಗೂ ಚರಿತ್ ಅಂದರೆ ತುಂಬ ಇಷ್ಟ. ಸೊ ಚರಿತ್ ಜೊತೆಗೆ ಸೆಲೆಬ್ರೇಟ್ ಮಾಡಿದ್ದು ಅವ್ರಿಗೂ ತುಂಬ ಖುಷಿಯಾಯಿತು. ತುಂಬ ಸಿಂಪಲ್ಲಾಗಿ ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಹೊತ್ತು ಮಾತಾಡ್ತಾ ಟೈಮ್ ಪಾಸ್ ಕೂಡ ಮಾಡಿದ್ವಿ. ಆ್ಯನಿವರ್ಸರಿ ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ಒಂದಷ್ಟು ಬಾಟಲ್ಸ್ ಕ್ಲೀನ್ ಮಾಡೋದಿತ್ತು. ಹಾಗೆಯೇ ನಾನು ಹೇಗೆ ಈ ಥರ್ಮೋಸ್ಟೀಲ್ ಬಾಟಲ್ಸು, ಹಾಗೆ ಪ್ಲಾಸ್ಟಿಕ್ ಬಾಟಲ್ಸು, ಹಾಗೆ ಕಾಪರ್ ಬಾಟಲ್ಸ್ ನಾನು ವಾಶ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇದು ನಾನು ರೆಗ್ಯುಲರಾಗಿ ಮಾಡ್ತಾ ಇರ್ತೀನಿ. ತುಂಬ ಗಲೀಜಾಗಿದೆ ಅನಿಸ್ದಾಗ ನೀವು ಈ ರೀತಿ ಡೀಪ್ ಕ್ಲೀನಿಂಗ್ ಮಾಡ್ಬೋದು. ನಾನು ಒಂದು ಅಗಲವಾದ ಪಾತ್ರೆಯಲ್ಲಿ ನೀರು ಹಾಕಿದ್ದೀನಿ. ಈ ನೀರಿಗೆ ಡಿಶ್ ವಾಷಿಂಗ್ ಲಿಕ್ವಿಡ್ ಹಾಕಿದ್ದೀನಿ. ಇದರಲ್ಲಿ ಚೆನ್ನಾಗಿ ಸೋಕ್ ಆಗಕ್ಕೆ ಬಿಡ್ತಾಯಿದ್ದೀನಿ. ಈ ಡಿಶ್ ವಾಷಿಂಗ್ ಲಿಕ್ವಿಡ್ ಏನಿದೆ ಇದು ಬಿಸಿ ನೀರಲ್ಲಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡೋ ಥರ ಆ್ಯಕ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ನಾನು ಬಿಸಿನೀರಲ್ಲಿ ಸೋಕ್ ಮಾಡೋಕ್ಕಿಟ್ಟು ಒಂದು 30 ಮಿನಿಟ್ಸ್ ಆದಮೇಲೆ ವಾಶ್ ಮಾಡ್ತೀನಿ. ಅದಕ್ಕೂ ಮುಂಚೆ ಇಷ್ಟು ಅಗಲ ಪಾತ್ರೆಯಲ್ಲೂ ಹಿಡಿಸ್ದಿಲ್ದಿರೋಂಥ ದೊಡ್ಡ ದೊಡ್ಡ ಬಾಟಲ್ಸ್ ಇದ್ದರೆ ಡೈರೆಕ್ಟಾಗಿ ಆ ಮಿಕ್ಸ್ಚರ್ ಏನಿದೆ ಬಿಸಿ ನೀರಲ್ಲಿ ಡಿಶ್ ವಾಷಿಂಗ್ ಲಿಕ್ವಿಡ್ ಇರೋ ಮಿಕ್ಸ್ಚರು ಅದನ್ನು ಬಾಟಲಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಒಂದು 20 to 30 ಮಿನಿಟ್ಸ್ ಹಾಗೆ ಬಿಡ್ಬೋದು. ನೀವು ಅಗಲ ಪಾತ್ರೆ ಇಲ್ಲಾಂದರೆ ಎಲ್ಲ ಬಾಟಲ್ಗೂ ಕೂಡ ಇದೇ ಪ್ರೊಸೀಜರ್ ಫಾಲೋ ಮಾಡ್ಬೋದು. ಈ ನೀರು ತುಂಬ ಬಿಸಿ ಇರೋದ್ರಿಂದ ನಾನು ಈ ಥರ ಯಾವುದಾದ್ರೂ ವೆಪನ್ ಯೂಸ್ ಮಾಡ್ತಿದ್ದೀನಿ, ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದರೊಳಗೇ ಸ್ವಲ್ಪ ರೊಟೇಟ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಎಲ್ಲ ಕಡೆ ಸೋಕ್ ಆಗಲಿ ಅಂತ. ಸೊ ಈ ಲಿಕ್ವಿಡಲ್ಲಿ ಇದು ಚೆನ್ನಾಗಿ ಸೋಕ್ ಆಗಿದೆ. ಮತ್ತು ನಾನು ಇದನ್ನು ಹೊರಗೆ ತೆಗೆದ್ಬಿಟ್ಟು ಮತ್ತೆ ಇದೇ ನೀರನ್ನು ಹಾಕಿ ಇನ್ನೂ ಒಂದು 2-3 ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬಾಟಲೆಲ್ಲ ಸೊಲ್ಯೂಷನ್ನು ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗಿ ಕೊಳೆ ಏನಾದರೂ ಜಿಡ್ಡು ಅಥವಾ ಏನೇ ಅಂಟ್ಕೊಂಡಿದ್ರು ಒಳಗಡೆ ಅದೆಲ್ಲನೂ ಮೆಲ್ಟ್ ಡೌನ್ ಆಗುತ್ತೆ ಈ ಬಿಸಿ ಲಿಕ್ವಿಡ್ ಇರೋದ್ರಿಂದ. ಸೊ ಅದಾದಮೇಲೆ ನಾನು ಮತ್ತೆ ಅದನ್ನೆಲ್ಲ ಸ್ಕ್ರಬ್ ಮಾಡೋಕ್ಕೆ ಅದೇ ನಾವು ಏನು ಕಾದಿರೋ ನೀರಲ್ಲಿ ಲಿಕ್ವಿಡ್ ಹಾಕಿದ್ದೀವಲ್ಲ ಅದೇ ಲಿಕ್ವಿಡ್ನಲ್ಲಿ ನಾನು ಸ್ಕ್ರಬ್ನ ಎದ್ಬಿಟ್ಟು ಅದರಲ್ಲೇ ಸ್ಕ್ರಬ್ ಮಾಡ್ತಾಯಿದ್ದೀನಿ ಹೊರಗಡೆ ಎಲ್ಲನೂ. ಪ್ಲಾಸ್ಟಿಕ್ ಬಾಟಲ್ಸ್ಗೂ ಕೂಡ ಇದೇ ರೀತಿ ಮಾಡ್ಬೋದು. ಎಲ್ಲ ಬಾಟಲ್ನೂ ನಾನು ಈ ಸೊಲ್ಯೂಷನ್ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅದೇ ಸೊಲ್ಯೂಷನ್ ಯೂಸ್ ಮಾಡ್ತಾ ನಾನು ಸ್ಕ್ರಬ್ ಮಾಡ್ತಿದ್ದೀನಿ. ಒಳಗಡೆ ಕ್ಲೀನ್ ಮಾಡೋದಕ್ಕೆ ನಾನು ಬಾಟಲ್ ಕ್ಲೀನಿಂಗ್ ಬ್ರಷ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಿದ್ದೀನಿ. ಅದರಲ್ಲಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸ್ವಲ್ಪ ಹಾರ್ಡ್ ಸರ್ಫೇಸ್ ಇರೋದನ್ನ ತೊಗೊಂಡ್ರೆ ಎಲ್ಲ ಕಡೆ
ಸುತ್ತನೂ ಚೆನ್ನಾಗಿ ಸ್ಕ್ರಬ್ ಆಗುತ್ತೆ. ಹಾಗೆಯೇ ಬಾಟಮ್ನು ಕೂಡ ಚೆನ್ನಾಗಿ ಸ್ಕ್ರಬ್ ಮಾಡ್ಬೋದು ಇದರಿಂದ. ನಿಮ್ಮ ಮನೇಲಿ ಈ ಬಾಟಲ್ ಕ್ಲೀನಿಂಗ್ ಬ್ರಷ್ ಇಲ್ಲ ಅಂದರೆ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ತುಂಬ ಯೂಸ್ಫುಲ್ಲು. ಬಹಳಷ್ಟು ಜನ ನಂಗೆ ಹೇಳ್ತಿರ್ತೀರ ಪ್ಲಾಸ್ಟಿಕ್ ಬಾಟಲ್ಸ್ನ ಯೂಸ್ ಮಾಡಬೇಡಿ ಅಂತ. ಸೊ ಇದು ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಬಾಟಲು, ಸ್ವಲ್ಪ ದಿನ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್ ಅಂತ ತಂದಿದ್ದೆ. ಬಟ್ ಸ್ಟಿಲ್ ನೀವೆಲ್ಲ ಇನ್ಸಿಸ್ಟ್ ಮಾಡ್ತಿರೋದಕ್ಕೆ ನಾನು ಇದನ್ನು ಟ್ರಾವೆಲಿಂಗ್ಗೆ ಹೋದಾಗ ಇಟ್ಕೊಳ್ಳೋಣ, ಬೇರೆ ಟೈಮಲ್ಲಿ ಮನೆಯಲ್ಲಿ ಗ್ಲಾಸ್ ಬಾಟಲ್ಸ್ ಯೂಸ್ ಮಾಡೋಣ ಅಂತ ಗ್ಲಾಸ್ ಬಾಟಲ್ಸ್ ಆರ್ಡರ್ ಮಾಡಿದ್ದೀನಿ. ಅದು ಬಂದಮೇಲೆ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಕಲರ್ಫುಲ್ ಬಾಟಲ್ಸ್ ಆರ್ಡರ್ ಮಾಡಿದ್ದೀನಿ. ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಯಾವಾಗಾದರೂ ರೀಆರ್ಗನೈಸೇಷನ್ನು ಅಥವಾ ಏನಾದರೂ ಮಾಡಿದಾಗ ಹೊಸ ಬಾಟಲ್ಸ್ನು ಕೂಡ ಆರ್ಗನೈಸ್ ಮಾಡಿ ತೋರಿಸ್ತೀನಿ. ಸೊ ಎಲ್ಲ ಬಾಟಲ್ಸು ಈ ರೀತಿ ಚೆನ್ನಾಗಿ ಸ್ಕ್ರಬ್ ಮಾಡಿ ಇಡ್ತಿದ್ದೀನಿ. ಇದಾದಮೇಲೆ ಬಾಟಲ್ಸಲ್ಲಿ ಸೋಪ್ ವಾಸನೆ ಹಾಗೆ ಉಳ್ಕೊಂಡಿರುತ್ತೆ. ಪ್ರತಿ ಸತಿ ನಾವು ಬಾಟಲ್ ಕ್ಲೀನ್ ಮಾಡಿದಾಗ ನೆಕ್ಸ್ಟ್ 1 ಡೇ ಅಥವಾ 2 ಡೇಸ್ ನಾವು ಅದರಿಂದ ಕುಡಿದ್ರೆ ಸೋಪ್ ನೀರು ಕುಡ್ದಂಗೆ ಆಗ್ತಿರುತ್ತೆ. ಸೊ ಆ ಸ್ಮೆಲ್ ಬರಬಾರ್ದು ಅಂತ ನಾನು ನೆಕ್ಸ್ಟ್ ಸ್ಟೆಪ್ ಮಾಡ್ತಾ ಇರೋದು. ಇದಕ್ಕೆ ಮತ್ತೆ ನಾನು ಅಗಲವಾದ ಪಾತ್ರೆ ಇರೋ ಸೋಪ್ ಲಿಕ್ವಿಡ್ನೆಲ್ಲ ಚೆಲ್ಲಿ ಮತ್ತೆ ಆ ಪಾತ್ರೆ ನೀಟಾಗಿ ವಾಶ್ ಮಾಡಿ ಮತ್ತೆ ಅದರಲ್ಲಿ ನೀರು ತುಂಬಿಸಿ ಮತ್ತೆ ಕಾಯಕ್ಕಿಡ್ತಾ ಇದ್ದೀನಿ. ಮತ್ತು ಆ ಕಾದಿದ ನಂತರ ಆ ನೀರಿಗೆ ನಾನು ಸ್ವಲ್ಪ ವಿನೆಗರ್ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಯಾಕಂದರೆ ಹುಳಿ ಜಾಸ್ತಿ ಇದ್ದಷ್ಟು ಆ ಸೋಪ್ ಸ್ಮೆಲ್ ಏನಿದೆ ಅದೆಲ್ಲ ಹೋಗುತ್ತೆ. ಸೊ ವಿನೆಗರ್ ಹಾಕಿದ್ಮೇಲೆ ಒಂದು 2 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ನೀವು ವಿನೆಗರ್ ಇಲ್ಲ ಅಂದರೆ ನಿಂಬೆಹಣ್ಣು ಹಾಕ್ಬೋದು ಅಥವಾ ಹುಣಸೆ ಹುಳಿ ಕೂಡ ಹಾಕ್ಬೋದು. ಇದರಿಂದ ಕ್ಲೀನ್ ಕೂಡ ಚೆನ್ನಾಗುತ್ತೆ, ಹಾಗೆ ಸೋಪ್ ವಾಸನೆ ಎಲ್ಲ ಹೋಗುತ್ತೆ. ಸೊ ಈ ಲಿಕ್ವಿಡನ್ನ ನಾನು ಎಲ್ಲ ಬಾಟ್ಲಲ್ಲೂ ತುಂಬಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಬಾಟಲ್ ಸ್ಕ್ರಬ್ ಮಾಡೋ ಸ್ಪಾಂಜಿಂದ ಎಲ್ಲ ನೀಟಾಗಿ ತೊಳಿತೀನಿ. ಈ ಸಲ ತೊಳಿವಾಗ ಸೋಪ್ ಯೂಸ್ ಮಾಡೋದಿಲ್ಲ, ಇದೇ ಲಿಕ್ವಿಡ್ ಯೂಸ್ ಮಾಡಿಕೊಂಡು ವಾಶ್ ಮಾಡೋದು. ಸೊ ಇದಿಷ್ಟು ಸ್ಟೀಲ್ ಬಾಟ್ಲು ಮತ್ತು ಪ್ಲಾಸ್ಟಿಕ್ ಬಾಟಲ್. ಆದರೆ ಕಾಪರ್ ಬಾಟಲ್ಸ್ ಏನು ಬರುತ್ತೆ, ತಾಮ್ರದ ಬಾಟಲ್ಸು, ಇದನ್ನು ನಾನು ಸೋಪಿಂದ ವಾಶ್ ಮಾಡೋದಿಲ್ಲ, ಸೋಪ್ ಟಚ್ಚೇ ಮಾಡೋ ಹಾಗಿಲ್ಲ. ಆನ್ಲೈನಲ್ಲಿ ತರಿಸಿದಾಗಲೇ ಅದ್ರ ಜೊತೆಗೆ ಒಂದು ಇನ್ಸ್ಟ್ರಕ್ಷನ್ ಕಾರ್ಡ್ ಕೊಟ್ಟಿದ್ರು. ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದರು ಇದನ್ನು ತೊಳಿವಾಗ ಸೋಪ್ ಹಾಕುವ ಹಾಗಿಲ್ಲ ಅಂತ. ಸೊ ಅದನ್ನು ಹುಣಸೆ ಹಣ್ಣಿಂದ ತಿಕ್ಬೋದು ಅಥವಾ ವಿನೆಗರ್ ಸೊಲ್ಯೂಷನಿಂದ ತಿಕ್ಬೋದು ಅಥವಾ ನಿಂಬೆ ಹಣ್ಣಿಂದ ತಿಕ್ಬೋದು. ಯಾವುದಾದ್ರೂ ಹುಳಿ ಐಟಮ್ನ ಯೂಸ್ ಮಾಡಿ ಕ್ಲೀನ್ ಮಾಡಬೇಕು. ಸೊ ನಾನೀಗ ವಿನೆಗರ್ ಸೊಲ್ಯೂಷನ್ ಏನಿದೆ ಬೇಕಿಂಗ್ ಸೋಡಾ ಹಾಕಿರೋದು ಅದರೊಳಗೆ ಸೋಕ್ ಮಾಡಿಟ್ಟಿದ್ದೀನಿ. ಅರ್ಧ ಗಂಟೆ ಅದು ಸೋಕ್ ಆಗುತ್ತೆ. ಅಷ್ಟರಲ್ಲಿ ನಾನು ಅದೇ ಲಿಕ್ವಿಡ್ನ ಬೇರೆ ಸ್ಟೀಲ್ ಬಾಟಲ್ಸಲ್ಲೂ ಹಾಕಿಟ್ಟಿದ್ದೀನಿ. ಅದು ಕೂಡ ಚೆನ್ನಾಗಿ ಸೋಕ್ ಆಗುತ್ತೆ. ಮಿಕ್ಸ್ ಮಾಡ್ತಾ ಹಾಗೆ ಇಟ್ಟಿದ್ದೀನಿ. ಸೊ ಈಗ ಸೋಕ್ ಹಾಕಿದ್ದ ಆದಮೇಲೆ ಮತ್ತೆ ಹೊರಗೆ ತೆಗೆದು ಬಾಟಲ್ ಸ್ಕ್ರಬ್ಬಿಂದ ಇದನ್ನು ಚೆನ್ನಾಗಿ ಸ್ಕ್ರಬ್ ಮಾಡಿ ಯೂಸ್ ಮಾಡ್ಬೋದು. ಕಾಪರ್ ಬಾಟಲ್ಗೆ ಸ್ಟ್ರಿಕ್ಟ್ಲಿ ಸೋಪ್ ಯೂಸ್ ಮಾಡೋ ಹಾಗೆ ಇಲ್ಲ. ನೀವು ಈ ಥರ ಕ್ಲೀನ್ ಮಾಡಿದ್ಮೇಲೆ ನೋಡ್ಬೋದು ಕಾಪರ್ ಬಾಟ್ಲು ತುಂಬಾ ಒಳ್ಳೆ ಶೈನ್ ಬಂದಿರುತ್ತೆ, ಎಲ್ಲನೂ ಕ್ಲೀನಾಗಿರುತ್ತೆ. ಸ್ವಲ್ಪ ತಿಕ್ಕಿ ತೊಳಿಬೇಕು ಅಷ್ಟೇ. ಸೊ ಈಗ ಬಾಟಲ್ಸ್ ಎಲ್ಲ ನೀಟಾಗಿ ವಾಶ್ ಮಾಡಿದಾದಮೇಲೆ ಫ್ರೆಶ್ ವಾಟರಲ್ಲಿ ಇನ್ನೊಂದು ಸಲ ವಾಶ್ ಮಾಡಿಬಿಟ್ಟು ಓವರ್ ನೈಟ್ ಹಾಗೆ ಓಪನ್ ಬಿಟ್ಟರೆ ಕ್ಯಾಪ್ಸು ಕೂಡ ಇನ್ಕ್ಲೂಡಿಂಗ್ ಕ್ಯಾಪ್ಸು ಎಲ್ಲನೂ ಡ್ರೈ ಆಗಿರುತ್ತೆ. ಬೆಳಗ್ಗೆ ನಾವು ಫ್ರೆಶ್ಶಾಗಿ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಸೋಪ್ ಸ್ಮೆಲ್ ಬರಲ್ಲ, ಹಾಗೆ ಏನೇ ಒಳಗಡೆ ಗಲೀಜಿದ್ರು ಕಂಪ್ಲೀಟಾಗಿ ಕ್ಲೀನಾಗಿರುತ್ತೆ. ಈಗ ಸಮ್ಮರಲ್ಲಿ ನಾವು ಮಾಯಿಶ್ಚರೈಸರ್ ಹಚ್ಕೊಳ್ಳೋಕೆ ಹೋದರೆ ತುಂಬ ಸ್ಟಿಕ್ಕಿ ಆಗಿರುತ್ತೆ, ಹಾಗೆ ಥಿಕ್ ಅನಿಸುತ್ತೆ ನಮ್ಮ ಸ್ಕಿನ್ಗೆ. ಯಾಕಂದರೆ ಸ್ಕಿನ್ ಅಷ್ಟೊಂದು ಒಡೆದಿರೋದಿಲ್ಲ. ಬಟ್ ಸ್ಟಿಲ್ ಡ್ರೈ ಸ್ಕಿನ್ ಇರೋರಿಗೆ ಸ್ಕಿನ್ ಡ್ರೈನೇ ಇರುತ್ತೆ. ಅಷ್ಟು ಕೂಡ ನಾವು ಡ್ರೈನೆಸ್ಸು ಇಟ್ಕೊಳ್ಳೋದು ಒಳ್ಳೆಯದಲ್ಲ. ನೀವು ಇದನ್ನು ಸ್ಕ್ರ್ಯಾಚ್ ಟೆಸ್ಟ್ ಕೂಡ ಮಾಡಿ ನೋಡ್ಬೋದು, ನಾನು ತೋರಿಸ್ತೀನಿ ವಿಡಿಯೋದಲ್ಲಿ ಕೊನೆಗೆ. ಇಂಥ ಟೈಮಲ್ಲಿ ನಾವು ಅಲ್ಟ್ರಾ ಲೈಟ್ ಜೆಲ್ಸ್ನ ಯೂಸ್ ಮಾಡ್ಬೋದು. ಸ್ನಾನ ಆಗಿದ ತಕ್ಷಣ ನಾನು ಮುಖಕ್ಕೆ ಆಗಲಿ ಬಾಡಿಗೆ ಆಗಲಿ ಈ ಮಾಮಾಅರ್ತ್ ಅವರ ಉಪ್ಟನ್ ಅಲ್ಟ್ರಾಲೈಟ್ ಜೆಲ್, ಹಾಗೆಯೇ ವಿಟಮಿನ್ ಸಿ ಅಲ್ಟ್ರಾಲೈಟ್ ಜೆಲ್, ಈ ರೀತಿ ಅಲ್ಟ್ರಾಲೈಟ್ ಜೆಲ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಆಯಿಲ್ ಫ್ರೀ ಮಾಯಿಶ್ಚರೈಸರು. ನಾನು ಈ ವಿಟಮಿನ್ ಸಿ ಅಲ್ಟ್ರಾಲೈಟ್ ಜೆಲ್ನ ಕಂಪ್ಲೀಟ್ ಡೆಮೋ ಕೊಡ್ತಾ ಇದ್ದೀನಿ. ಇವತ್ತು ಅದರ ಟೆಕ್ಸ್ಚರ್ ಹೇಗಿರುತ್ತೆ, ಹಾಗೆ ಸ್ಕಿನ್ ಮೇಲೆಲ್ಲ ಹೇಗೆ ಅಪ್ಲೈ ಮಾಡೋದು, ಆಮೇಲೆ ಬಿಫೋರ್ ಆ್ಯಂಡ್ ಆಫ್ಟರ್ ಎಲ್ಲ ಹೇಗೆ ಕಾಣುತ್ತೆ ಅಂತ. ಸೊ ನೋಡೋಕ್ಕೆ ಇದು ಪ್ಯಾಕೇಜಿಂಗಲ್ಲಿ ಈ ರೀತಿ ಇರುತ್ತೆ. ಇದರ ಟೆಕ್ಸ್ಚರು ಜೆಲ್ ಟೈಪ್ ಇರುತ್ತೆ, ತುಂಬಾ ಥಿನ್ನು, ಬೇಗನೆ ಅಬ್ಸಾರ್ಬ್ ಆಗುತ್ತೆ ಸ್ಕಿನ್ನಲ್ಲಿ. ಇದರಲ್ಲಿ ವಿಟಮಿನ್ ಸಿ ಮತ್ತು ಆಲೋವೆರಾ ಇದೆ. ಆಲೋವೆರಾ ಸ್ಕಿನ್ನನ್ನು ತುಂಬ ಸೂದನ್ ಮಾಡುತ್ತೆ. ಹಾಗೆ ವಿಟಮಿನ್ ಸಿ ನಮ್ಮ ಸ್ಕಿನ್ಗೆ ಬ್ರೈಟ್ನೆಸ್ ಕೊಡುತ್ತೆ, ಹಾಗೆಯೇ ರಿಫ್ರೆಶ್ ಮಾಡುತ್ತೆ, ರಿಜುವಿನೇಟ್ ಮಾಡುತ್ತೆ. ಬೇಸಿಗೆಯಲ್ಲಿ ಇದು ನಮ್ಮ ಸ್ಕಿನ್ಗೆ ಮಾಡಿಸ್ದಾಗಿರುತ್ತೆ. ಮಾಮಾಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರ್ತಾರೆ, ಕಂಪ್ಲೀಟ್ಲಿ ಕೆಮಿಕಲ್ ಫ್ರೀ. ಬಹಳಷ್ಟು ಜನಕ್ಕೆ ಅವ್ರ ಸ್ಕಿನ್ ಡ್ರೈ ಇದೆಯಾ ಇಲ್ವಾ ಅಂತಲೇ ಗೊತ್ತಾಗ್ತಿರಲ್ಲ. ಈ ಥರ ನಾವು ಸ್ಕ್ರ್ಯಾಚ್ ಮಾಡಿ ನೋಡಿದಾಗ ಸ್ಕಿನ್ನಿಗೆ ಈ ಥರ ಒಂದು ವೈಟ್ ಕಲರ್ ಮಾರ್ಕ್ ಬಂದರೆ ನಮ್ಮ ಸ್ಕಿನ್ ಡ್ರೈ ಇದೆ ಅಂತ ಅರ್ಥ. ಸೊ
ಈಗ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ಮೇಲೆ ನೀವು ನೋಡ್ಬೋದು ಆ ಡ್ರೈನೆಸ್ ಎಲ್ಲ ಹೋಗಿರುತ್ತೆ. ನೀವು ಸ್ಕ್ರ್ಯಾಚ್ ಮಾಡಿದ್ರೂ ಕೂಡ ವೈಟ್ನೆಸ್ ಕಾಣೋದಿಲ್ಲ. ಸೊ ಈ ರೀತಿ ನಾವು ಮಾಯಿಶ್ಚರೈಸ್ಡ್ ಆಗಿಟ್ಟರೆ ಸ್ಕಿನ್ನು ತುಂಬಾ ರಿಫ್ರೆಶಿಂಗ್ ಆಗಿರುತ್ತೆ, ಹಾಗೆ ಹೆಲ್ದಿ ಸ್ಕಿನ್ ಅನಿಸುತ್ತೆ, ಗ್ಲೋಯಿಂಗ್ ಸ್ಕಿನ್ ಅನಿಸುತ್ತೆ. ಸೊ ಮಾಮಾಅರ್ತ್ ಅವರ ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ನಾನು ಹೇಳ್ತಾನೆ ಇರ್ತೀನಿ ನಿಮಗೆ. ಅವರು ಪ್ರತಿ ಆರ್ಡರ್ನೂ ಒಂದು ಟ್ರೀಗೆ ಲಿಂಕ್ ಮಾಡ್ತಾರೆ, ಅದನ್ನು ನಿಮಗೆ ಮೇಲ್ ಕೂಡ ಮಾಡ್ತಾರೆ. ನೀವು ಅದನ್ನು ಟ್ರ್ಯಾಕ್ ಮಾಡ್ಬೋದು. ಅವರು 2025 ಒಳಗೆ 1 ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಹಾಗೆ ಅವರ ಆ್ಯಪ್ ಕೂಡ ಲಾಂಚ್ ಮಾಡಿದ್ದಾರೆ, ಮಾಮಾಅರ್ತ್ ಆ್ಯಪ್. ನೀವು ಆ್ಯಂಡ್ರಾಯ್ಡ್ ಮತ್ತು ಆ್ಯಪ್ ಸ್ಟೋರಲ್ಲಿ ಕೂಡ ಇನ್ಸ್ಟಾಲ್ ಮಾಡ್ಬೋದು. ಎಲ್ಲ ಲಿಂಕ್ಸ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ 20% ಡಿಸ್ಕೌಂಟ್ ಸಿಗುತ್ತೆ. ಮಾಮಾಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು ನಿಮಗೆ ಮಾಮಾಅರ್ತ್, ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಹಾಗೆ ನಿಮಗೆ ಆ್ಯಪಲ್ಲಿ ಏನು ಅಡ್ವಾಂಟೇಜ್ ಅಂದರೆ, ಆ್ಯಪ್ ಇನ್ಸ್ಟಾಲ್ ಮಾಡೋದ್ರಿಂದ ಯಾವುದಾದ್ರೂ ಡಿಸ್ಕೌಂಟ್ ಇದ್ದರೆ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ. ಸೇಲ್ ನಡೀತಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಆ ಟೈಮ್ನ ನೋಡಿಕೊಂಡು ನೀವು ಶಾಪಿಂಗ್ ಮಾಡಿದ್ರೆ ತುಂಬ ಹಣ ಗಳಿಸ್ಬೋದು. ಅದೇ ಇದ್ರ ಯೂಸೇಜು. ಸೊ ಹಿಂದಿನ ದಿನ ಮಣಿಯವರು ನಮಗೋಸ್ಕರ ಎಲ್ಲ ಬಿರಿಯಾನಿ ಮಾಡಿದ್ರಿಂದ ನಾನು ನೆಕ್ಸ್ಟ್ ಡೇ ಅವ್ರಿಗೆ ನಮ್ಮ ಮನೆಗೆ ಇನ್ವೈಟ್ ಮಾಡಿದ್ದೆ. ಒಂಥರ ಸ್ನ್ಯಾಕ್ಸ್ ಕಮ್ ಡಿನ್ನರ್ ಥರ. ಇದರಲ್ಲಿ ಮೇನ್ ಕೋರ್ಸ್ ಏನೂ ಮಾಡಿರಲಿಲ್ಲ ನಾನು. ಸ್ಟಾರ್ಟರ್ ಮತ್ತು ಡೆಸರ್ಟು ಎರಡೂ ಹೆವಿ ಇರೋದ್ರಿಂದ ನಾನು ಮೇನ್ ಕೋರ್ಸ್ ಮಾಡಿರಲಿಲ್ಲ. ಅವ್ರಿಗೆ ಕೇಳಿದೆ, ಅವ್ರಿಗಿದ್ದೇ ಹೆವಿ ಅನಿಸ್ಬಿಡುತ್ತೆ, ಮೇನ್ ಕೋರ್ಸ್ ಏನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದರು. ಯಾಕಂದರೆ 2 kgs ಚಿಕನ್ನಿಂದು ಗ್ರಿಲ್ಡ್ ಚಿಕನ್ ಬೈಟ್ಸ್ ಮಾಡಿದ್ದೆ ನಾನು. ಇದರ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ತುಂಬ ಈಸಿ ಇದು ಮಾಡೋದು, ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡೋದು. ಇದ್ರ ಜೊತೆಗೆ ವೈಟ್ ಸಾಸ್ ಕೂಡ ಮಾಡಿದ್ದೆ, ನೀವು ನೋಡ್ತಿರ್ಬೋದು, ಅರೇಬಿಯನ್ ಗಾರ್ಲಿಕ್ ಸಾಸು. ಇದ್ರ ಜೊತೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ಗ್ರಿಲ್ಡ್ ಚಿಕನ್ ಮತ್ತು ವೈಟ್ ಸಾಸು. ಹಾಗೆಯೇ ಮೇಲ್ಗಡೆ ಆಂಟಿ ಅಂಕಲ್ ಬಂದಿರಲಿಲ್ಲ. ಅವರು ಆರಾಮಾಗಿ ರಿಲ್ಯಾಕ್ಸ್ಡಾಗಿ ಟಿ ವಿ ನೋಡ್ತಾ ಇರ್ತಾರೆ, ನ್ಯೂಸ್ ನೋಡ್ತಿರ್ತಾರೆ. ನಾವು ಯಂಗ್ಸ್ಟರ್ಸು ಆರಾಮಾಗಿ ಎಂಜಾಯ್ ಮಾಡಲಿ ಅಂತ ಇಲ್ಲಿ ಬಂದಿರಲಿಲ್ಲ. ಅದಕ್ಕೆ ಅವ್ರ ಮನೆಗೇ ನಾನು ಗ್ರಿಲ್ ಚಿಕನ್ ಮತ್ತು ವೈಟ್ ಸಾಸ್ನ ಬಾಕ್ಸಿಗೆ ಪ್ಯಾಕ್ ಮಾಡಿ ಕಳಿಸ್ಕೊಡ್ತಾ ಇದ್ದೀನಿ. ಅರ್ಜುನ್ ಮತ್ತು ಮಣಿಗೆ ಗ್ರಿಲ್ ಚಿಕನ್ನು ವೈಟ್ ಸಾಸು ಎರಡೂ ಟೇಸ್ಟು ಹಾಗೆ ಎರಡರೂ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು. ರೆಸಿಪಿ ಕೂಡ ಕೇಳ್ಕೊಂಡು ಹೋಗಿದ್ದಾರೆ ಮನೇಲಿ ಟ್ರೈ ಮಾಡೋದಕ್ಕೆ. ಇದು ಕೆಲವ್ರಿಗೆ ಸ್ಟಾರ್ಟರ್ಸ್ ಹಾಗೆ ತಿನ್ನೋಕ್ಕೆ ಇಷ್ಟ ಅಲ್ಲ, ಅಂಥವ್ರಿಗೆ ಇಷ್ಟ ಆಗುತ್ತೆ. ಹಾಗೆಯೇ ಅನ್ನ ಮಾಮೂಲಿ ಪ್ಲೇನ್ ಸಾಂಬಾರು ಅಥವಾ ತಿಳಿಸಾರು ಏನಾದರೂ ಮಾಡಿದಾಗ ಸೈಡಲ್ಲಿ ನೆಂಚ್ಕೊಳ್ಳೋಕೆ ಚಿಕನ್ ತಿನ್ನೋಕ್ಕೆ ಇಷ್ಟಪಡ್ತಾರಲ್ಲ, ಅಂಥವ್ರಿಗೂ ಕೂಡ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಕಾಂಬಿನೇಷನು. ಸೊ ಸ್ಟಾರ್ಟರ್ ಎಲ್ಲ ಆದಮೇಲೆ ನಾನು ಡೆಸರ್ಟ್ ರೆಡಿ ಮಾಡಿದ್ದೆ. ಡೆಸರ್ಟಿಗೆ ನಾನು ಐಸ್ ಕ್ರೀಮ್ ಪ್ರಿಪೇರ್ ಮಾಡಿದ್ದೆ ಮನೆಯಲ್ಲೇ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಹೇಗಾಗುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ರೆಸಿಪಿ ಶೇರ್ ಮಾಡಿಲ್ಲ ಈ ಸತಿ. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಇದು ಫಾಲೂದಾ, ಇದು ಮ್ಯಾಂಗೋ ಫಾಲೂದಾ. ಇದನ್ನು ನಾನು ಪ್ರಿಪೇರ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿದ್ದೆ, ಯಾಕಂದರೆ ಇದು ಕೋಲ್ಡ್ ತಿಂದರೆ ಚೆನ್ನಾಗಿರುತ್ತೆ ಅಂತ. ಇದರ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಾವು ಇದಕ್ಕೂ ಮುಂಚೆ ಊರಲ್ಲಿ ಅಪ್ಪ ಅಮ್ಮ ಮನೆಗೆ ಬಂದಾಗ ಅವ್ರಿಗೆ ಮಾಡಿಕೊಟ್ಟಿದ್ದೆ, ಅವ್ರಿಗೂ ತುಂಬ ಇಷ್ಟ ಆಗಿತ್ತು. ಸೊ ಮಣಿ ಅರ್ಜುನ್ಗೂ ಕೂಡ ಇಷ್ಟ ಆಗ್ಬೋದು ಅಂತ ಇದನ್ನು ಮಾಡಿದ್ದೆ ಈ ಸತಿ. ಗ್ರಿಲ್ ಚಿಕನ್ ಖಾರವಾಗಿರುತ್ತೆ, ತಿಂದಮೇಲೆ ಅದನ್ನು ಕೂಲಿಂಗಾಗಿ ಸ್ವೀಟ್ ಐಟಮ್ ಏನಾದರೂ ತಿಂದರೆ ಚೆನ್ನಾಗಿರುತ್ತೆ ಅಂತ. ಐಸ್ ಕ್ರೀಮ್ ನಾನು ಯೂಶ್ವಲಿ ಫಾಲೋದಾ ಮಾಡಿದಾಗ ವೆನಿಲಾ ಐಸ್ ಕ್ರೀಮ್ ಅಥವಾ ಮ್ಯಾಂಗೋ ಐಸ್ ಕ್ರೀಮ್ ಅಂಗಡಿಯಿಂದ ತಂದು ಅದನ್ನು ಮೇಲ್ ಸ್ಕೂಪ್ ಥರ ಇಟ್ಟು ಕೊಡ್ತಾಯಿದ್ದೆ. ಬಟ್ ಈಗ ಕೊರೋನಾ ಅಂತ ಎಲ್ಲೂ ಐಸ್ ಕ್ರೀಮ್ ಸಿಗ್ತಾಯಿಲ್ಲ. ಸೊ ಮನೆಯಲ್ಲೇ ಐಸ್ ಕ್ರೀಮ್ ಟ್ರೈ ಮಾಡೋಣ ಅಂತ ಮಾಡಿದ್ದೆ. ಇದನ್ನು ನಾನು ಸ್ಲೈಸ್ ಥರ ಕಟ್ ಮಾಡೋಕ್ಕೆ ಫಸ್ಟು ನಾನು ಐಸ್ ಕ್ರೀಮ್ ಬಾಕ್ಸ್ ಏನಿದೆ ಅದನ್ನು ಸ್ವಲ್ಪ ಹೊತ್ತು ಬಿಸಿ ನೀರಲ್ಲಿ ತೆಗಿತಾ ಇದ್ದೀನಿ. ಸುತ್ತ ಬಿಟ್ಕೊಳುತ್ತಲ್ಲ, ಅವಾಗ ನಾವು ಅದನ್ನು ಉಲ್ಟಾ ಮಾಡಿ ಸ್ಲೈಸ್ ಥರ ಕಟ್ ಮಾಡಿ ಸರ್ವ್ ಮಾಡ್ಬೋದು ಅಂತ. ಅಷ್ಟರಲ್ಲಿ ನಾನು ಎಲ್ಲ ಗ್ಲಾಸಸ್ಗೂ ಈ ಫಾಲೂದಾ ಮಿಕ್ಸ್ ಏನಿದೆ ಇದನ್ನು ಹಾಕಿ ಇಡ್ತಾಯಿದ್ದೀನಿ. ಮೇಲಿಂದ ಐಸ್ ಕ್ರೀಮ್ ಸ್ಕ್ವೇರ್ಸ್ನ ಹಾಕಿ ಸರ್ವ್ ಮಾಡ್ಬೋದು ಅಂತ. ಚಿಕ್ಕ ಬೌಲು ಅಂಕಲ್ ಆಂಟಿಗೆ. ಆಂಟಿ ಅಷ್ಟು ಸ್ವೀಟ್ ಇಷ್ಟಪಡೋದಿಲ್ಲ, ಅಂಕಲ್ ಕೂಡ ಸ್ವಲ್ಪನೇ ತಿನ್ನೋದು. ಸೊ ಒಂದು ಚಿಕ್ಕ ಬೌಲಲ್ಲೇ ಹಾಕಿದ್ರೆ ಇಬ್ಬರು ತಿಂತಾರೆ, ಜಾಸ್ತಿ ಕೊಡಬೇಡಿ ವೇಸ್ಟ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅವ್ರಿಗೆ ಚಿಕ್ಕ ಬೌಲಲ್ಲಿ ರೆಡಿ ಮಾಡ್ತಿದ್ದೀನಿ. ನಾವೆಲ್ಲರೂ ಮೇನ್ ಊಟ ಏನೂ ಮಾಡ್ತಿಲ್ವಲ್ಲ, ಸೊ ಚಿಕನ್ನು ಮತ್ತು ಈ ಡೆಸರ್ಟ್ನೇ ಹೊಟ್ಟೆ ತುಂಬ ತಿನ್ನೋದು ಅಂತ ದೊಡ್ಡ ದೊಡ್ಡ ಗ್ಲಾಸಲ್ಲಿ ಹಾಕ್ತಿದ್ದೀವಿ. ಈ ರೀತಿ ನಾನು ಸ್ಕ್ವೇರ್ ಸ್ಲೈಸಸ್ನ ಕಟ್ ಮಾಡಿ ಎಲ್ಲ ಬೌಲ್ ಮೇಲೆ ಮತ್ತು ಗ್ಲಾಸ್ ಮೇಲೆ ಹಾಕ್ತಾಯಿದ್ದೀನಿ. ಇದರಿಂದ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ, ಹಾಗೆ ರಿಚ್ ಕ್ರೀಮಿನೆಸ್ ಕೂಡ ಸಿಗುತ್ತೆ. ಇವತ್ತು ನಾನು ಮಾಡಿರೋ ಐಸ್ ಕ್ರೀಮು ವೆನಿಲಾ ಕಸ್ಟರ್ಡ್ ಐಸ್ ಕ್ರೀಮು. ಇದಕ್ಕೆ ನಾನು ಹಾಲು, ಸಕ್ಕರೆ ಮತ್ತು ವೆನಿಲಾ ಕಸ್ಟರ್ಡ್ ಪೌಡರ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಯೂಸ್ ಮಾಡಿಲ್ಲ. ತುಂಬಾ ಕ್ರೀಮಿಯಾಗಿತ್ತು, ಒಂಚೂರು ಕ್ರಿಸ್ಟಲೈಸ್ ಆಗಿರಲಿಲ್ಲ. ನಾನು ಹೇಗಾಗುತ್ತೋ ಏನೋ ಅಂತ ನಾನು ವೀಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಮತ್ತೆ ಏನಾದರೂ ಮಾಡಿದ್ರೆ ನಿಮಗೆ ರೆಸಿಪಿ ಡೆಫಿನೆಟಾಗಿ ಶೇರ್ ಮಾಡ್ತೀನಿ.
ಸೊ ಇದೇ ರೀತಿ ಎಲ್ಲದಕ್ಕೂ ಹಾಕ್ತಾ ಇದ್ದೀವಿ. ಸೊ ಇಷ್ಟು ತಿನ್ನೋ ಅಷ್ಟರಲ್ಲಿ ಹೊಟ್ಟೆ ಎಲ್ಲ ತುಂಬೋಯ್ತು. ಫೈನಲಿ ಫಾಲೂದಾಯಿಂದ ನಾವು ನಮ್ಮ ಡಿನ್ನರ್ ಪಾರ್ಟಿನ ಎಂಡ್ ಮಾಡಿದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ. ಕಡಿಮೆ ಐಟಮ್ಸ್ ಇದ್ರೂ ತುಂಬಾ ಡಿಲಿಷಿಯಸ್ ಆಗಿತ್ತು. ಸೊ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಸೊ ಹೀಗಿತ್ತು ಮಣಿಯವರ ಆ್ಯನಿವರ್ಸರಿ ಸೆಲೆಬ್ರೇಷನ್ನು, ಅರ್ಜುನ್ ಮತ್ತು ಮಣಿ ಆ್ಯನಿವರ್ಸರಿ ಸೆಲೆಬ್ರೇಷನ್ನು. ಅವರು ಒಂದಿನ ನಮಗೆ ಟ್ರೀಟ್ ಕೊಟ್ಟರು, ಹಾಗೆಯೇ ನಾವು ಅವ್ರಿಗೊಂದಿನ ಕರೆದು ಟ್ರೀಟ್ ಕೊಟ್ವಿ. ಸೊ ನೀವೆಲ್ಲರೂ ಇದನ್ನು ನೋಡಿ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅದರದ್ದೆಲ್ಲ ನೋಟಿಫಿಕೇಷನ್ಸ್ ನಿಮಗೆ ತಕ್ಷಣ ಸಿಗುತ್ತೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಕಾಂಟೆಂಟ್ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.